ಯಾವತ್ತು ನಮ್ಮ ದೇವರಿಪ್ರಿಗೆ ತಾಲೂಕಿನ ಹೌದು ಪವಿತ್ರ ಸ್ಥಾನ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ್ರಿಪ್ಪ ಜಾಲವಾದ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನಮ್ಮ ಅಡ್ಡೇಶಿದ್ದನ ಭಕ್ತರಿಗೆ ಹಾಗೂ ಸುತ್ತಮುತ್ತಲಿನ ಡೊಳ್ಳಿನ ಪದರಣ ಕೇಳಕ್ ಬಂದಿರತಕ್ಕಂಥ ಎಲ್ಲ ನಮ್ಮ ಕಲಾ ಬಳಗಕ್ಕ ಮೂರನೇ ಸಂದಿನ ಬಹುತೇಕವಾಗಿ ಕೊನೆಯ ಸಂದಿನ ಅನಂತ ಕೋಟಿ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಸರಿಸಾಲ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತನ್ನ ಬಹಳ ಚಂದ ಹೇಳಿರೋರು. ಏನ್ ಹೇಳ್ರಿಪ್ಪ? ಉಣ್ಣೆ ಕೆಂಚಲದಳು ಹುಟ್ಟಿ ಉಣ್ಣದು ನೊರೆ ಹಾಲು, ಉಣ್ಣೆ ಕೆಂಚಲದಳು ಹುಟ್ಟಿ ಉಣ್ಣದು ನೊರೆ ಹಾಲು, ಉಣ್ಣದಿರಲು ಉಣ್ಣಿಗೂ ಕಷ್ಟ ಸರ್ವಜ್ಞ ಅಂತ ಹೇಳ್ತಾನವ. ಇದು ಹೆಂಗತ್ ಮಾಸ್ತರ್ ನಾ ಆತನ ಈ ಮಾತಿನ ಅರ್ಥ ತಿಳಿಲಿಲ್ಲ ಪರಸಣ್ಣ. ಉಣ್ಣಿ ಪುಣ್ಯ ಮಾಡಿ ಆಕಳ ಕೆಂಚಲು ಹುಟ್ಟದ ಕರೆ ಅದ್ರ ಕರ್ಮಾನುಸಾರವಾಗಿ ಅದ್ರ ಕರ್ಮಾನುಸಾರ ಅದಕ್ಕೆ ಏನ್ ಸಿಕ್ಕದ? ರಕ್ತನಂತ ಸಿಕ್ಕದ. ಹೌದು. ಅದಕ್ಕೆ ಹಾಲನಂತ ಸಿಗಬೇಕಾದ್ರ ಅದೇ ಆಕಳ ಹೊಟ್ಟಿಲೆ ಕರಾಯಿ ಹುಟ್ಟಿ ಬಂದ್ರೆ ಮಾತ್ರ ಅದಕ್ಕೆ ಹಾಲನಂತ ಸಿಗ್ತಾವ. ಬಿಳಿ ಕರಾಯಿ ಕರ ಯಾವ್ದ್ರೆ ಬಿಳಿದ್ರೆ ಇಲ್ಲಿ ಹೆಂಗಾರ್ರಿ ಇಲ್ಲಿ ಕರೀರಿ ಇಲ್ಲಿ ಅದು ಕರಾಗಿ ಹುಟ್ಟಿದ್ರೆ ಮಾತ್ರ ಅದಕ್ಕೆ ಹಾಲು ಸಿಗ್ತಾವ. ಹೌದಿಲ್ಲ? ಶ್ರೀಶೈಲ ನಮ್ಮ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಜಗ್ಗಪ್ಪ ಕಣ್ಮೇಳ ಮಾತಾಡುವಂತ ಮಾಸ್ತರ್ ಅಣ್ಣವ್ರು ಕೆಂಚು ಅಣ್ಣವರು ಬಹಳ ಚಂದ ವಿಷಯಗಳನ್ನ ಹೇಳಿ ನಮ್ಮೆಲ್ಲಾ ತಾಯಂದ್ರಿಗೆ ಬಹಳ ನಗಿಸಿದ್ರಲ್ರಿ. ಇದು ಹೆಂಗಾಯ್ತಪ್ಪ ಅಂತ ಕೇಳಿದ ಶ್ರೀಶೈಲ, ಹೆಂಗಾಯ್ತ್ರಿಪ್ಪ? ಈ ಜಾಲವಾದ ಅನ್ನುವಂತ ಗ್ರಾಮದಲ್ಲಿ ಒಂದು 6 ಮಂದಿ ಕುಡುಕರು. ಯಾರ ಕುಡ್ದವ್ರಿದ್ದವ್ರು ಮತ್ ಕಲ್ ಹೆಟ್ಟಿರಿ? ಮತ್ ಕುಡ್ದವ್ರ ಯಾರ ಕಲ್ ಹೋಗಿದ್ರಿಪ್ಪ ಮತ್ತೆ 6 ಮಂದಿ ಕುಡುಕರಿದ್ರು. ಊರೊಳಗೆ ಕುಡಿಯುವುದು ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಏನೆಲ್ಲ ಮಾಡ್ಕೋತ ನಡೆದಿದ್ರು ಅವರು ದಿನಪ್ರತಿ. ಎಲ್ಲ ಜಾಲವಾದ ಗ್ರಾಮಸ್ಥರು ಹಿರಿಯರು ಒಂದಿನ ಕೂಡಿಕೊಂಡು ವಿಚಾರ ಮಾಡಿದ್ರೆ ಕಮಿಟಿ ತೊಂದ್ರು. ಏನ್ ತೊಂದ್ರು? ಏನು ಮತ್ತ ನಮ್ಮ ಊರಾಗ ಹುಡುಗರು ಬಾಳ ಕುಡ್ಲಕತ್ತಾವ, ಬಾಳ ಕೆಡ್ಲಕತ್ತಾವು. ಇತ್ತವ್ರನ್ನ ಎಲ್ಲಾ ಸುಧಾರಿಸಿ ಒಂದು ಲೆಕ್ಕಕ್ಕೆ ತರಬೇಕಾದ್ರೆ ಏನ್ ಮಾಡ್ಬೇಕು? ಅದ್ರಾಗ ಒಬ್ಬ ಪಟಕಾದ ಮತ್ಯ ಅಂದ. ಏನಂದ ಪಟಕಾದ ಮತ್ಯ? ಏನಿಲ್ಲ, ಮತ್ತ ನಮ್ಮ ಹುಡುಗರೆಲ್ಲ ಸುಧಾರಿಸ್ಬೇಕಾದ್ರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅಂತವ್ರನ್ನ ತಂದ, ನಮ್ಮ ಗೌಶಿದ್ದ ಅಪ್ಪಾಜಿ ಅವ್ರ ತಂದ ಕಿರಂದಲ್ಲಿ ಪುರಾಣ ಹಚ್ಚದೇವಪ್ಪ ಅಂದ್ರ ನಮ್ಮ ಊರಾಗ ಹುಡುಗರೆಲ್ಲ ಸುಧಾರಿಸ್ತಾವಂದ್ರ ಅವು ಒಂದು ಬಾಳಿಲಿತ್ತು ಸೂರ್ಯ ಲೆಕ್ಕಕ್ಕೆ ಬರ್ತಾವು. ಇಟ್ಟೆಲ್ಲ ವಿಚಾರ ಮಾಡಿ ಮುಂದೆ ಶ್ರಾವಣ ಮುಕ್ತ ಕಾರ್ಯಕ್ರಮ ಇತ್ತು. ಮಡ್ಡಿಸಿದನ ಜಾತ್ರೆ ಬತ್ತೆ ಮಡ್ಡಿಸಿದನ ಜಾತ್ರೆ ಬತ್ತು. ಸಿದ್ದೇಶ್ವರ ಅಪ್ಪಾಜಿ ಅವ್ರು ಫೋನ್ ಹಚ್ಚಿದ್ರು. ಏನಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರು ಮತ್ತೆ ಅವ್ರ ನಮ್ಮ ಊರೊಳಗೆ ಜಾಲವಾದಿ ಗ್ರಾಮದಲ್ಲಿ ಹಾಲು ಮಡ್ಡಿಸಿದ ಜಾತ್ರೆ ಮಾಡಿವು, ದಯವಿಟ್ಟು ನಮ್ಮ ಊರಿಗೆ ಪುರಾಣಕ್ಕೆ ಪ್ರವಚನಕ್ಕೆ ಬರಬೇಕಂತ ಹೇಳ್ರಿ ಫೋನ್ ಹಚ್ಚಿರು ಹಿರಿಯರು ಕೂಡಿಕೊಂಡು. ತಾವು ಈ ಪ್ರವಚನ ಬಂದ ನೆರವೇರಿಸಿಕೊಡ್ಬೇಕು. ಇಟ್ಟು ಫೋನ್ ಹಚ್ಚಿದ್ರು. ಸಿದ್ದೇಶ್ವರ ಅಪ್ಪಾಜಿ ಆ ತಾರೀಕು ಕಾಲೇ ಇದ್ರು. ಆಯ್ತಪ್ಪ ನಾ ಬಂದ್ ಕಾರ್ಯಕ್ರಮ ಮಾಡಿ ಕೊಡ್ತಾನಂದ್ರು. ಬರ್ತನು ಫಂಕ್ಷನ್ ಮಾಡಿ ಕೊಡ್ತೀನಿ, ಇದೊಂದ ಕಾರ್ಯಕ್ರಮ ಮಾಡಿ ಕೊಡ್ತಾನಂದ್ರು. ಮುದ್ಯಾನ ಜಾತ್ರೆ ಚಾಲು ಆಯ್ತು. 1 ತಿಂಗಳ ಪರ್ಯಂತರವಾಗಿ ಸಿದ್ದೇಶ್ವರ ಅಪ್ಪಾಜಿ ಪ್ರವಚನ ಹೇಳಿದ್ರು. ನಡೀತು ಹಂಗ ಸಾರ್ಕ ಪ್ರವಚನ ನಡೀತು. 1 ತಿಂಗಳ ಪರ್ಯಂತರವಾಗಿ ನಡೀತು. ಇವರು 6 ಮಂದಿ ಕುಡುಕರು ಕೂಡಿಕೊಂಡು ಒಂದು ಕ್ಯಾನ ದಾರು ತಗೊಂಡು ದೂರ ಕೂತೆ ಪುರಾಣ ಕೇಳ್ತಾರೆ ಮಕ್ಕಳು. ಇವರು ಕೊನೆಗೆ ಕೇಳ್ತಿದ್ರು. ಕೊನೆಯದಾಗಿರ್ತಕ್ಕಂಥ ಅಮಾವಾಸ್ಯೆ ದಿನ ಸಿದ್ದೇಶ್ವರ ಅಪ್ಪಾಜಿ ಹಿಂಗೆ ಪ್ರವಚನ ಮಾಡ್ತಿದ್ರು. ಒಂದು ಮಾತು ಕೊನೆಯದಾಗಿರ್ತಕ್ಕಂಥ ಮಾತು ಹೇಳಿರವ್ರು. ಏನ್ ಹೇಳಿರಿಪ್ಪ? ಯಾರು ಪುಣ್ಯ ಮಾಡ್ತಿರ್ಲ ಅವ್ರು ಸದ್ಗತಿ ಹೊಕ್ಕಿರಿ, ಸದ್ಗತಿ ಹೊಂತೀರಿ. ಯಾರು ಪಾಪ ಮಾಡ್ತೀರಿ ಅವ್ರು ಇಲ್ಲೇ ಕುಂಡಿರ್ತೀರಿ. ಯಾರು ಪುಣ್ಯ ಮಾಡ್ತೀರಿ ಸದ್ಗತಿ ಹೋಗ್ತಿರಂತ ಸಿದ್ದೇಶ್ವರ ಅಪ್ಪಾಜಿ ಅವರು ಕೊನೆಯದಾಗಿರ್ತಕ್ಕಂಥ ಮಾತನ್ನು ಹೇಳಿ ಮಹಾಮಂಗಲ ಮಾಡಿ ತಮ್ಮ ಆಶ್ರಮಕ್ಕೆ ಹೋದ್ರು. ಸಿದ್ದೇಶ್ವರ ಅಪ್ಪಾಜಿ ಅವರು ಹಾದ್ರಲ್ರಿ ಆಶ್ರಮಕ್ಕೆ ಹೋದ್ರು. ಇವರು 6 ಮಂದಿ ಕುಡುಕರು ಕೂಡಿಕೊಂಡು ದೂರ ಕೂತು ಪ್ರವಚನ ಕೇಳ್ತಿದ್ರು. ಇವ್ರೇನು 1 ತಿಂಗಳ ಪ್ರವಚನ ಎಲ್ಲ ಇವ್ರಿಗೆ ಕಿವ್ಯಾ ಹೋಗಿದ್ದಿಲ್ರಿ. ಬರೇ ಒಂದ ಮಾತು ಕಿವ್ಯಾ ಹೋಗಿದ್ದು. ಇವ್ರಿಗೆ
ಬರೇ ಒಂದು ಮಾತಿಗೆ ಹೋಗಿತ್ತು. ಹೌದೌದು. ಯಾರು ಪುಣ್ಯ ಮಾಡ್ತಿರ್ಲ ಹಾ. ಅವ್ರು ಸದ್ಗತಿ ಹೋಗಿರ್ತೀವಿ. ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳ್ಯಾರ, ನಾವ್ರಿ ಇನ್ನು ಬರೀ ಈ ಊರೊಳಗೆ ಬರೀ ಪಾಪೇ ಮಾಡ್ಕೊತಿರ್ದೇವು, ಹಾ. ಇನ್ನು ಪಾಪ ಮಾಡಿ ಬರೀ ಪುಣ್ಯ ಮಾಡೋಣ ಅಂದ್ರ. ಏನು ಪುಣ್ಯ ಮಾಡೋಣ, ಪುಣ್ಯ ಮಾಡೋಣ ಅಂದ್ರು. ಎಲ್ಲಾ ಪ್ರವಚನ ಮುಗಿತು, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದ್ರು. ಹಾ. ಇವರು ಕುಡುಕರು ಅರ್ಧಂಬರ್ಧ ನಿಶೆ ಇತ್ತು. ಊರೊಳಗೆ ಬಂದ್ರು. ನೋಡ್ರಿ ಊರಾಗ ಬರ್ಗುಡ್ದನ ಒಂದು ಕುರುಬರ ಪಕ್ಕಿ ಮುದುಕಿ ಸತ್ತಿತ್ರಿ. ಕುರುಬರ ಪಕ್ಕಿ ಮುದುಕಿ ಸತ್ತಿತ್ತು. ಹೌದು. 6 ಮಂದಿ ಕುಡುಕರು ವಿಚಾರ ಮಾಡಿದ್ರು. ಏನ್ ಮಾಡಿದ್ರಿ? ನೋಡ್ರು, ಮುದುಕಿಯರು ಸತ್ತದ ಮತ್ತೆ ನಾವು ಅದನ್ನ ಶವ ಸಂಸ್ಕಾರ ಮಾಡಿದ್ವಿ ಅಂದ್ರೆ ನಮ್ಗೆ ಪುಣ್ಯ ಬರ್ತಾವ ಅಂದ್ರ 6 ಮಂದಿ ಕುಡುಕರು. 6 ಮಂದಿ ನೀ ಮುದುಕಿನ ಮನೆ ಮುದುಕಿ ಮನೆಗೆ ಹೋದ್ರು. ಸತ್ತ ಮನೆ ಮುದುಕಿಗೆ ಹೋದ್ರು ಮನೆಯವ್ರು ತಾಕೀತು ಮಾಡ್ತಾರ. ನಮಗೇನು ಮತ್ತೆ ಕೂತವ್ರಿಗೆ ಏನು ಮತ್ತೆ ನೋಡು ಅತ್ತಮ್ಮ, ನಾವಿರೋರು 5-6 ಮಂದಿ ಇದೀವಿ, ಅವ್ರ ಮಂದಿ ಭಾಳ ಅದಾರ. ಜರ ಎತ್ತರಲ್ಲೇ ಮಾತಾಡು. 6 ಮಂದಿ ಕುಡುಕರು ಮುದುಕಿ ಮನೆಯವ್ರಿಗೆ ಮತ್ತೆ ಊರವ್ರ ತಾಕೀತು ಮಾಡಿಬಿಟ್ರು. ಏನ್ ಮಾಡಿದ್ರು? ಮಕ್ಕಳ ಇವತ್ತಿನ ದಿವಸ ಈ ಮುದುಕಿನ ಗೋರಿಗೆ ಒಯ್ಯವ್ರು ನಾವ, ಗೋರಿ ಹಡ್ಡವ್ರು ನಾವ. ಇದು ಎಲ್ಲ ಶವ ಸಂಸ್ಕಾರ ನಾವೇ ಮಾಡ್ತೇವೆ, ನಾವೇ ಮಾಡೋರು. ಇದ್ರೊಳಗೆ ನೀವು ಯಾರೇ ಭಾಗಿಯಾದ್ರ ಮಕ್ಕಳು ನಿಮ್ಮ ಕೈಕಾಲಿ ಮುರ್ತೀನಿ ಅಂದ್ರ 6 ಮಂದಿ ಕುಡುಕರು ಮನೆಯವ್ರಿಗೆ ಊರನ್ನ ತಾಕೀತು ಮಾಡಿಬಿಟ್ರು. ಊರನವ್ರು ಜಾನೆ ಬಾಳ ಇದ್ರಿ. ಇರೋರೆಲ್ಲ ಮತ್ತೆ ಆ ಊರನವ್ರು ಹಿರಿಯಾರ ಅಂದ್ರು. ಏನಂದ್ರಿಪ್ಪ? ಎಲ್ಲಿ ಇವ್ರು ಕುಡ್ಕುರ್ ತಕ್ಕಿ ಬಿಡುಲ್ಪ, ಸೊಮ್ಮ ಕೊಟ್ಟು ಬಿಡ್ರಿ ಅತ್ತೆ. ಎಲ್ಲಿ ಇವ್ರು ತಕ್ಕಿ ಬಿಡಿ, ಹಂಗ ಮುದುಕಿ ಸತ್ತದ ಎತ್ತಿ ಇವ್ರ ಕೈ ಕೊಡ್ರ ಅಂದ್ರ ಅವ್ರು. ಹೌದು ಹೌದೌದು. ಸತ್ತ ಮುದುಕಿನ ಎತ್ತಿ ಅವ್ರ ಕೈಯಾಗ ಕೊಟ್ರು. 6 ಮಂದಿ ಕುಡುಕರು ಕೂಡಿಕೊಂಡು ಕಂಬಳಿ ಚಾರಿ ತಯಾರು ಮಾಡ್ಕೊಂಡು ಹೊಂಟ್ರ ನೋಡ್ರಿ. ಏನ ಹೊಂಟ್ರ ನೋಡ್ರಿ ಸ್ಮಶಾನಕ್ಕೆ, ರುದ್ರಭೂಮಿಗೆ. ಹೌದು ಹೌದು. ಅರ್ಧಂಬರ್ಧ ನಿಶಾ ಇತ್ತು. ಆ ಕಡೆ ಕಡೆ ಹೊಯ್ದಾಡ್ಕೊತು. ಅಕ್ಕಡ ಜಗಾಡಿ ಇಕ್ಕಡ ಜಗಾಡಿ ಅಕ್ಕಡ ಜಗಾಡಿ ಇಕ್ಕಡ ಜಗಾಡಿ ಅನ್ನೋದೊಳಗೆ ಚಾಳಿಯಾಗಿನ ಹೆಣ ಹಾಗಾಗಿ ಬಿತ್ತು. ಕಾಲೇ ಚಾಳ ಗೋರಾಕ್ ಹೋಗ್ಬಿಟ್ರು ಗಂಡಿಗೆ ಬರುಗಳು. ಹೊಡೆ ಗೋರಿಗೆ ಹೋದ್ರು ನೋಡ್ರಿ, ಕಾಲಿ ಚಾಳಿ ತೊಂದು. ಕಾಲೇ ಚಾಳಿ ತೊಂದು ಗೋರಿಗೆ ಹೋದ್ರು. ಗೋರಿ ಮೇಲೆ ಚಾಳಿ ಇಟ್ಟಿದ್ರು. ಗೋರಿಗಿರಿ ಎಲ್ಲ ಹಡ್ಡಿದ್ರು. ಚಾಳ್ಯಾಗ ಬಂದು ಮುದುಕಿ ನೋಡ್ತಾರ. ಮುದುಕಿ ಮುದುಕಿ ಹಾದ್ಯಾಗ ಬಿದ್ದದ ಅಲ್ಲಿ. ಎಲ್ಲಿ ಹೋಗ್ತಾರೆ ಉಡಾಳ ಮುದುಕಿ ಅಂದ್ರತ್ತ ಅವ್ರು. ನೋಡ್ರಿ ಉಡಾಳ ಮುದುಕಿ ಅಲ್ಲಿ ಹೋಗ್ಯಾವ. ಅಲ್ಲೇ ಒಂದು ಕುಂಬಾರ ಪಕ್ಕಿ ಮುದುಕಿ ಕುಳ್ಳಸ್ಲಕ್ ಬಂತ್ರಿ. ಕುಂಬಾರ ಪದಕಿ ಮುದುಕಿ ಕುಳ್ಳಾರ್ಸಕ್ ಬಂದಿತ್ತು. ಅಲ್ಲೇ ಒಂದು ಕುಂಬಾರ ಪಕ್ಕಿ ಮುದುಕಿ ಕುಳ್ಳಸ್ಲಕ್ ಬಂದಿತ್ತು. ಅವಾಗ ಒಬ್ಬ ಕುಡುಕ್ ನೋಡ್ದ ಮುದುಕಿನ, ಸೊಂಟದ ಮ್ಯಾಗ ಕೈ ಇಟ್ಟು ಕುಡುಕತಾನ ಮಗ ಅವ. ಏನು ಮನ್ಯಾಗ ಗದಗಟ್ಟ ಕಟ್ಟಿ ಕುಣಿಸಿದ್ರ ಮುದುಕಿನ ತಾಂಡ ಕಿರಂದ ಗೋರಿ ಮೇಲೆ ಇಟ್ರ ಯಾವ್ದು ಕುಳ್ಳಾಸ್ಲಕತ್ತ ಮಗನ ಮುದುಕಿ ಅಂದ್ರ ಅವ್ನು. ಹಿಡ್ರಿ ಬಿಡ್ಬೇಡ ಮುದುಕಿನ. 4 ಮಂದಿ ಕುಡುಕರ್ನ ಬಿಟ್ರಿ ಓಡ್ಯಾಡಿ ಮುದುಕಿ ಹಿಡ್ಲಕತ್ರು. ಮುದುಕಿ ಹೊಯ್ಕೊಳಕತ್ತದು. ನಾ ಸತ್ತ ಮುದುಕಿ ಅಂದ್ರು ಕುಂಬಾರ ಪಕ್ಕಿ ಮುದುಕಿ ಅಂದ್ರೆ ಕುಳ್ಳಾಸ್ಲಕ್ ಬಂದ್ರೆ ಬಿಡ್ರಿ ಮಕ್ಕಳೇ ಅಂದ್ರಕಿ 4 ಮಂದಿ ಕುಡುಕರಿ. ಈ ಮಕ್ಕಳೇನು ಬಿಡ್ಲಿಲ್ಲ ಮುದುಕಿನ. ನೀ ಕುಂಬಾರಕ್ರೇರು ಕಂಬಾರಕ್ರೇರು, ನಮಗ ಬೇಕಾಗಿದೆ ಪುಣ್ಯ. ನಡಿ ನನ್ನ ಮನ್ನ ಮುತ್ಸಾವತ್ತ ತಿಳ್ಕೊಂಡು 4 ಮಂದಿ ಎತ್ಕೊಂಡು ಬಂದು ಮುದುಕಿನ ಏನು ಗೋರಿ ಹಾಕಿದ್ರಲ್ಲ, ಗೋರಿಯಾಗ ಮುದುಕಿನ ತಂದಿಟ್ರು. ಮ್ಯಾಲ ಮಣ್ಣಿಗೆ ಮುಚ್ಚಿದ್ರು. ನಾವು ಪುಣ್ಯ ಮಾಡ್ದೇವ್ ಅಂತೇಳಿ ಬಂದ್ ಹಾದಿಲೆ ಹೊಂಟ್ರಿ. ನೋಡ್ರಿ ಮನಿಗೆ ಬಂದ್ ಹಾದಿಲೆ ಹೊಂಟ್ರು. ಏನ್ ಚಾಳಿಯಾಗಿ ನನ್ನ ಹಾದಿ ಬಿದ್ದಿತ್ತು ನೋಡ್ರಿ. ಇದು ಬೆತ್ ನೋಡ್ರಿ ಭಾಸ್ಗಡ ಗಂಟ ಮತ್ತೊಂದು ಏನ್ ಚಾಳಿಗಿನ ಹಾದಿ ಬಿದ್ದಿತ್ತ ಹೊಳ್ಳಿ ಅವ್ರ ಕಣ್ಣಿಗೆ ಬಿತ್ತು ಮಗನ ಮುದುಕಿ. ಅದು ಅಲ್ಲ ಇವನು ಹೊಳ್ಳಿ ಅವ್ರ ಕಣ್ಣಿಗೆ ಬಿತ್ತು. 6 ಮಂದಿ ಕುಡುಕ್ರ ಅಂದ್ರು. ಏನಂದ್ರು? ಏನು ನಮ್ಮ ಜಾಲವಾದಿ ಎಂತ ಮುದುಕಿ ಸತ್ತೋಕ್ರೆ. ಎಂತ ಮುದುಕಿ ಅಂದು ಸಾಯಲಿಲ್ಲ. ಎಂತ ಉಡಾಳ ಸುಳ್ಳು ಮುದುಕಿ ಅಂದು ಗಂಟು ಬಿದ್ದಿಲ್ಲ ಅಂದ್ರ ಅವ್ರು. ಮನ್ಯಾಗ ಗದಗಟ್ಟಿ ಕಚ್ಚಿ ಕುಣಿಸಿರ, ಮನ್ಯಾಗ ಗದಗಟ್ಟಿ ಕಟ್ಟಿ ಕುಣಿಸಿದ್ರ ತಂದು ಗೋರಿ ಮೇಲೆ ಇಟ್ರ ಯಾವ್ದು ಕುಳ್ಳಾಸ್ಲಕತ್ತಿತ್ತು. ಕುಳ್ಳಾಸು ತಂದು ಗೋರಿ ಆಗಿಟ್ರ ಯಾವ್ದು ಒಂದು ಹಾದಾಗಿಬಿಟ್ಟದ ನಮಗದ ಅಂದ್ರ ಅವ್ರು. ಹೆಂಗಾದಾಗ ಇದನ್ನ ಇದು ಮುದುಕಿ ಹೆಂಗಾದ್ರೆ ಸಹಂಗಿಲ್ಲ. ಇಲ್ಲೇ ಗೌಡ್ರು ಬಾಯಿ ಹೋಗಿನಂದ್ರ ಅವ್ರು. ನಡಿ ಬಾಯಿಗೆ ತಗೊಂಡಿದನ. 4 ಮಂದಿ ಕುಡುಕರು ಮುದುಕಿನ ಹಗಲ ಮೇಲೆ ಹೊತ್ಕೊಂಡು ಹೊಂಟ್ರು ನೋಡ್ರಿ ಬಾಯಿಗೆ. ಬಾಯಿಗೆ ಹೊಂಟ್ರು. ಬಾಯಿ ಬಾರಿ ಮೇಲೆ ನಿಂತು ಜಾಡ್ಸಿ ಮುದುಕಿನ ಬಾಯಾಗ ಹೋಗದ್ರಿ. ಡಬಲ್ ಅಂತೇಳಿ ಸೌಂಡ್ ಬತ್ರಿ. ಡಬಲ್ ಅಂತ ಸಪ್ಪಳ ಬತ್ತು. ಆ ಬಾಯಾಗ ಅಗಸ್ತ್ರ ಪೈಕಿ ಒಂದು ಮುದುಕಿ ಬಾಗ್ಯಾನ ಹೋಗ್ತಿತ್ರಿ. ಅವು ನನ್ನ ಹಾಟ್ಯಾಗ ಏನ ಬತ್ತ ತಿಳ್ಕೊಂಡು ಅದು ಕಬರಿಂದ ಕಬರಾರಿ ಮ್ಯಾರ ಅದು ಓಡ್ತಿತ್ರಿ. ಅವು ಹಾರಿ ಮ್ಯಾಗ ಓಡ್ ಬರ್ಲಕತ್ರಿ ಮುದುಕಿ. ಇವರು 6 ಮಂದಿ ಕುಡುಕ ಸೊಂಟ ಮೇಲೆ ಕೈ ಇಟ್ಟು ನೋಡುತ್ತಿದ್ರು. ನೋಡ್ರು ಮುದುಕಿರೇ ಉಡಾಳ ಬಾಳದ. ಮ್ಯಾಗ ಬಂದ್ರ ಬರ್ಬೋದು, ನೋಡ್ಕೋತ ನಿಂದ್ರಿ ಅವ್ರು. ಹೌದು. 4 ಮಂದಿ ಕುಡುಕ್ರ ಬಾಯಿಯಲ್ಲಿ ಗೇಟಿಗೆ ಹೋಗಿ ನಿಂತ್ರಿ. ಏನು ಸೇರಿ ಕಬಲ್ ಮ್ಯಾಗ ಓಡ್ಬಿಟ್ಟು ಹವಾರಿ ಮುದುಕಿದು.
ಮತ್ತೆ ಹೇಳ್ರಿ ಮುದುಕಿನ ಅಂದ್ರೆ ಅದನ್ನು ಹೌದು ಹೌದು ಅದು ಮುದುಕಿ ಬಾಯ ಮಣ್ಣಕ್ಕೆ ಹೊಯ್ಕೊಳಕತ್ರ ಆ ಮುದುಕಿನ ಬಿಡ್ಲಿಲ್ಲ ಇವ್ರು 6 ಮಂದಿ ಕುಡುಕ್ರ ಅಂದ್ರು ಇದು ಮುದುಕಿ ಹಿಂಗ ಸಾಯಂಗಿಲ್ಲ ಒಬ್ರು ಧೋತ್ರ ಕಳಿರಿ ನಾವು ಒಬ್ರು ಧೋತ್ರ ಕಳೆದ್ರು ಒಬ್ಬ ದಾಡಿ ಪಡಿಗಲ್ ತಂದ್ರಿ ಪಡಿಗಲ್ಕ ಧೋತ್ರಕ್ಕ ಮುದುಕಿಗೆ ಜಾಯಿಂಟ್ ಮಾಡಿದ್ರು ಜಾಯಿಂಟ್ ಮಾಡಿ ಹೊಳ್ಳಿ ಸೇರಿಸಲ್ಲ ಪರ್ಸನ ಬಾಯಾಗ ಹೋಗಿದ್ರು ಹೌದೌದು ಮುದುಕಿನ ಮ್ಯಾಲ ಬತ್ತೇನ 3 ಗುಳ್ಳಿ ಗುಳ್ಳಿನೇ ಬಂದು ಪುಣ್ಯಾತ್ಮ ಯಾಕೆ ಮಾತ್ರ ಹೇಳ್ಕೈವತ್ತು ಕೇಳಿದ್ರ ಈ ಜಾಲವಾದ ಅನ್ನುವಂತ ಕ್ಷೇತ್ರದಲ್ಲಿ 6 ಮಂದಿ ಕುಡುಕರದಾರ ತಿಳಿದ್ವಿ ನಾವು ಹೌದು ಮಾತಿನ ತಾತ್ಪರ್ಯ ಹಂಗಿಲ್ಲ ಈ ಜಾಲವಾದ ಗ್ರಾಮದ 6 ಮಂದಿ ಕುಡುಕ್ರಿ ಇಲ್ಲ ಇಲ್ಲ ಮಾನವನ ಶರೀರದೊಳಗೆ 6 ಮಂದಿ ಕುಡುಕರದಾರ ಹೌದು ಹೌದು ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂತ 6 ಮಂದಿ ಕುಡುಕರದಾರ ಇವ್ರು 6 ಮಂದಿ ಕುಡುಕರು ಕುಡಿಕೊಂಡು 3 ಮಂದಿ ಮುದುಕ್ಯಾರ ಮಣ್ಣು ಕೊಟ್ಟಾರ 3 ಮಂದಿ ಮುದುಕ್ಯಾರ ಯಾರು ಮುದುಕ್ಯಾರ ಯಾರ್ರಿ ನಮ್ಮಲ್ಲಿರ್ತಕ್ಕಂಥ ಶಾಂತಿ ನೀತಿ ಧರ್ಮ ಹೌದು 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 ಹನುಮಂತ 3 ಮಂದಿ ಮುದುಕ್ಯಾರ ಸಿರ್ಸಲ್ ಪರ್ಸನ ಮಣ್ಣು ಕೊಟ್ಟಾರ ಇರ್ಲಿ ಇದು ನಮ್ಮ ನಿಮಗೆ ಒಂದು ನಗಲಿಕ್ಕೆ ಒಂದು ಕಥೆ ಆಯ್ತು ಹೌದು ಹೌದು ಇದ್ರೊಳಗೆ ಆಧ್ಯಾತ್ಮಿಕ ಅದ ಪೌರಾಣಿಕ ಅದ ಸೋಮ ನಗಲಿಕ್ಕೆ ಒಂದು ಕಥೆ ಆಯ್ತು ನಮ್ಮ ಸರ್ಜೋಡಿ ಹಾಡುವಂತ ಒಳ್ಳೆಯ ಒಂದು ಕಲಾವಿದರಾಗಿರ್ತಕ್ಕಂಥವ್ರು ನಮಗೊಂದು ಮಾತು ಹುಲಿಜಂತಿ ಒಳಗಾಗಿರ್ತಕ್ಕಂಥ ಪವಾಡದ ಬಗ್ಗೆ ಒಂದು ಕಲ್ಲಿನ ಡೆಗ್ಗಿ ಬಗ್ಗೆ ಒಂದು ಮಾತನ್ನ ಕೇಳಿದ್ರು ಹೌದು ಹೌದು ನಾವ್ ಹೇಳೇವ್ರಿ ಹಿರಿಯಾರ ಹೌದ್ರಿ ಮತ್ತೆ ಅವ್ರನ್ನ ಹೇಳೇವ್ರಿ ನನಗಿಷ್ಟು ಬರ್ತದ ನಾ ಇಟ್ಟು ಹೇಳೀನಿ ಇದು ಅಲ್ಲ ಅಂದ್ರ ದಯವಿಟ್ಟು ನಿಮ್ಮ ಕೈ ಮುಗಿದೀನಿ ಇದ್ರ ಉತ್ತರ ಹೇಳಿ ಹೋಗ್ಬೇಕಂತೀವಿ ಯಾಕ್ರಿ ಹೇಳಬೇಕಾಗಿತ್ತು ನೀವು ಕೆಸರ್ನ್ಯಾಗ ಕಲ್ಲಿಟ್ಟು ದಾಟುವಂತ ವಿಚಾರ ಮಾಡಬೇಡ್ರಿ ಹೌದು ಹೌದು ನಾ ಇಟ್ಟು ಬಂದಾಟ ಹೇಳಿನಿ ಹಿಂಗ ಅಲ್ಲ ಮಾಸ್ತರ ಇದು ಹಿಂಗ ಅದು ಉತ್ತರ ಹೇಳಿದ್ರಂದ್ರ ದೈವಕ್ಕೆ ಹೂ ಅಂದ್ರೆ ಸಾಕು ನಮ್ದೇನು ತಕರ್ಲದ ಮಧ್ಯ ಸ್ಪಷ್ಟ ಹೇಳಿ ನಿಮ್ಗನ ಮತ್ತದು ಮುಂದಿನ ಸಂದಿಗೆ ಹಿಂದಿನ ಸಂಧಿ ಯಾಕ್ರಿ ಮಾಸ್ತರ ನೀವೇ ಹೇಳ್ತೀರಿ ಅಭಿಮಾನ ಸ್ವರ ಮುಕ್ತಿ ರೊಕ್ಕಡ ಅಂತ ಹೇಳ್ತೀರಿ ಎಲ್ಲಿ ಅಭಿಮಾನ ಎಲ್ಲಿ ರೊಕ್ಕಡ ಅದನ್ನ ಮುಕ್ತಿ ಕೊಳ್ಳ ಮಾಡಿ ರೊಕ್ಕಡ ಮಾಡ್ಬೇಕು ನಿಮ್ಗೆ ಉತ್ತರ ಇಟ್ಟು ಬರ್ತೈತೆ ಸ್ಪಷ್ಟ ಹೇಳಿಲ್ಲ ನನಗಿಟ್ಟು ಗುರು ಕಲಿಸಿ ಅಂದ್ರೆ ಇಟ್ಟೇ ಹೇಳಿನ ಉತ್ತರ ಇದಕ್ಕಿಂತ ನಿಮಗೆ ಯಾರು ಹೆಚ್ಚಿದ ಗೊತ್ತಿದ್ದಪ್ಪ ಅಂದ್ರೆ ನಿಮ್ಗೆ ಹೇಳೇ ಬಿಟ್ಟಿಲ್ಲ ಯಾಕೆ ವಿಚಾರ್ರಿ ತೆಗಿತೀರಿ ಹೇಳಬೇಕಾಗಿತ್ತು ಹೌದಿಲ್ಲ ಹೌದು ಇದನ್ನ ಅಲ್ಲಿ ಬಿಟ್ರು ಮತ್ತ ಇನ್ನು ನಾವು ಕೇಳಕ್ಕಿಂತ ಮಾತ ಏನು ಬೀರದೇವ್ರ ಕಣ್ಣಿ ಕೋಮಲ್ಲ ಗೆದ್ದು ತಂದನ ನಾವು ಹೇಳ್ಕೊತ ಹೊಂಟಿವು ಹೌದೌದು ಹೆಂಗ ಗೆದ್ದು ತಂದಾನ ಹಿರಿಯರಿಗೆ ನಾ ಪ್ರಥಮದಲ್ಲಿ ಹೇಳಿನಿ ನಮ್ಮ ಹಾಲ ಮತ್ತು ಸಮಾಜಕ್ಕೆ ಯಾವ ಬುಕ್ ಸಂಬಂಧ ಇಲ್ಲ ಬುಕ್ಕಿನ ಬೇನ್ ಹತ್ತಿ ಬೇಡ್ರಿ ಯಾಕ್ರಿ ನಿಮ್ ಪ್ರಥಮದ ಹೇಳಿಬಿಟ್ರನ ಹೇಳಿರಿ ಬಾಯಿಲ್ಲ ನೀವೇ ಪುರಾಣ ಪುಂಡ್ರಗೋಷ್ಠಿ ಶಾಸ್ತ್ರ ಶಂಡರಗೋಷ್ಠಿ ಕಂಡಟ್ ಮಿಂಡ್ರಿ ಮಕ್ಕಳ ಬಾಯಿರಿ ಹೇಳ್ತೀರಿ ಮಾತ್ರ ನನ್ನ ಪುಸ್ತಕನ ಇದು ಅದ ನಾ ಕುರಿಕಾಯಿ ಯಾವದನಿ ಯಾಕ್ರಪ್ಪ ತೆಗೆದು ಮತ್ತಿದು ಯಾಕ್ರಿ ಬೇಕಲ್ಲ ಒಂದು ಅನ್ಮದಕ್ಕೆ ಬೇಕಲ್ಲ ಆಧಾರ ನಿಮಗೆ ಎಷ್ಟು ಬರ್ತಾ ಅಟ್ಟೆ ಹೇಳ ನಿಮಗೇನೆ ನಾವು ನೋಡಿರಿ ನಮಗೂ ಎಷ್ಟು ಬರ್ತಾ ಅಟ್ಟೆ ಹೇಳ್ಬೇಕು ನೀವು ಎಷ್ಟು ಅಟ್ಟೆ ಹೇಳ್ಬೇಕಾಗ್ಯದ ನೀವು ಏನಾರೇ ಮಾಡ್ರಿ ಇಟ್ಟು ಕುಲ್ಲ ಅಂದ್ರೆ ಇಟ್ಟು ಕುಲ್ಲ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ನಾನು ಹೇಳ್ಯಾರವ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲವರು ಇದ್ರೆ ಕೂಡ ಸಾಹಿತ್ಯದ ಬಲ ಎಲ್ಲರಿಲ್ಲ ಸರ್ವಜ್ಞ ತಿಳ್ಕೊತ ಬಂದ ಜ್ಞಾನಿ ಅವ ಹೀಗಂದ್ರೆ ಹೇಳ್ರಿ ಎಲ್ಲಾನು ಎಲ್ಲ ಓದಿರಂಗಿಲ್ಲ ನೀವು ಇಟ್ಟು ಪುರಾಣ ಓದಿರಿ ನಾವು ಇಟ್ಟು ಪುರಾಣ ಓದಿಲ್ಲ ಯಾಕೆ ನಾವು ಪುರಾಣ ನಮ್ಮ ಹಾಲ ಸಮಾಜ ಪುರಾಣ ಸಂಬಂಧ ಇಲ್ಲ ನಮಗ್ ಪುರಾಣ ಹತ್ತಂಗಿಲ್ರಿ 108 ಮಂದಿ 108 ಪುರಾಣ ಬರ್ದಾರೀಗ ಪುರಾಣ ಬಂದ್ರೆ ದಯವಿಟ್ಟು ಹಚ್ಬೇಡ್ರಿ ಯಾಕೆ ನಮ್ಮ ಹಾಲು ಮತ್ತು ಸಮಾಜ ಅಂದ್ರ ಇವತ್ತಿನ ದಿವಸ ಕುರುಬರಪ್ಪ ನಾವು ಕುರುಬರು 365 ದಿನಗಳಲ್ಲಿ ಕುರು ಕಾಯುವಂತ ಕುರುಬರಪ್ಪ ನಾವು ಕುರುಬರು ಹೌದು ಕಲ್ಲದೇವ್ರ ಕಟ್ಟಬ ಹಿಡಿದು ಹಾಲು ಕುಡಿಸಿದವರು ಕುರುಬರು ಕಲ್ಲದೇವ್ರ ಹಿಡಿದು ಕಟ್ಟಬ ಹಾಲು ಕುಡಿಸಿದವರು ಕುರುಬರು ಇತಿಹಾಸ ಪುಟದಲ್ಲಿ ಹೆಸರು ಭಾಷೆ ಆಗಿರ್ತಕ್ಕಂಥ ಹಕ್ಕು ಬುಕ್ಕರ್ ಕುರುಬರು ಹೌದು ಅವರು ಕುರುಬರು ಭಕ್ತಿಯನ್ನ ಮಾಡಿ ಜಗತ್ತೊಳಗ ಪೂರ್ವಕ್ಕಿರ್ತಕ್ಕಂಥ ಯಾರು ಭಕ್ತ ಕನಕದ ಪೂರ್ವಕ್ಕಿರ್ತಕ್ಕಂಥ ಭಕ್ತ ಕನಕದಾಸನ ಪಶ್ಚಿಮಕ್ಕೆ ತಿರುಗಿಸಿದವ ಕುರುಬ ಇವನು ಕುರುಬನ ಕನಕದಾಸನು ಹಾಲು ಮತ್ತು ಸಮಾಜದಲ್ಲಿ ಹುಟ್ಟಿ ಈ ಜಗತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನ ಬಲಿದಾನ ನೀಡತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕುರುಬ ಇವನು ಕುರುಬನೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರುಬರು ಇವರು ಕುರುಬ್ರೆ
ಮತ್ತೆ ಎಲ್ಲ ಬರೀ ಕುರುಬ್ರು ಹೇಳ್ತಾರಪ್ಪ ಅಂತ ಹಿಂದಿನವ್ರು ಯಾರು ಸಿಟ್ಟಿಗೆ ಬರಬೇಡ್ರಿ. ಎಲ್ಲ ಸಮಾಜದವ್ರು ವಿನಂತಿ ಅದು. ಬರೀ ಎಲ್ಲ ಬರೀ ಏನಪ್ಪ ಕುರುಬ್ರದ್ದು ಹೇಳ್ತಿರೋ ಹಂಗೆ ತಿಳ್ಕೊಬೇಡ್ರಿ. ಎಲ್ಲಾರು ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಟ್ರು. ಏನು ಬರೆದ್ರು? ನಮ್ಮ ದೇಶ ಹಿಂಗೆ ನಡಬೇಕಂತ ಸಂವಿಧಾನ ಬರೆದಿಟ್ರು. ಅಡ್ವಾನ್ಸ್ ಅಂತ ಒಂದು ಪುಣ್ಯವಂತ ಜನಿಸಿರ್ತಕ್ಕಂಥ ನಾಡದು. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ಇದೇ ಬಸವಣ್ಣ ಬಾಗೇವಾಡಿ ತಾಲೂಕ ಹೌದೇಶ್ವರ. ಎಂತ ಕ್ಷೇತ್ರ ನಮ್ಮೆಲ್ಲ. ಇಲ್ಲೆಲ್ಲ ಬಸವಣ್ಣ, ಮಾಳಿಂಗರಾಯ, ಬೀರದೇವ್ರ ಇಲ್ಲೆಲ್ಲರೂ ಅಡ್ಡಾಡ್ತಕ್ಕಂಥ ಜಾಗ ಅದು. ಇಂಥ ಒಂದು ಭಾರತ ದೇಶದೊಳಗ ನಾವು ನೀವು ಹುಟ್ಟಪ್ಪ ಅಂದ್ರ ಇದೊಂದು ಪೂರ್ವಜನ ಪುಣ್ಯದ ಫಲ ಅಂತ ಸಬಲಕ್ಕೆ ಹೇಳುತ್ತ ಸರ್ಸಲಿದೆ. ಹೌದು 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 ಹೌದು. ಪುಣ್ಯ ಇದ್ದಲ್ಲಿ ಇಲ್ಲೆಲ್ಲ ಮಾಡ್ಲಕ್ ಬರ್ತದೆ ಸತ್ಸಂಗ. ಇಂಥ ಒಂದು ಕಂಪ್ಯೂಟರ್ಗ ಇದ್ರು ಕೂಡ ಇಂಥ ಒಂದು ಯೂಟ್ಯೂಬ್ ಚಾನಲ್ ಅದ, ಫೇಸ್ಬುಕ್ ಅದ, ಇನ್ಸ್ಟಾಗ್ರಾಮ್ ಅದ. ಹೌದು ಅದಾವಲ್ಲ. ಎಲ್ಲಾ ತರ ಇವತ್ತು ಕೈ ಒಳಗೆ ಐತಪ್ಪ ಅಂದ್ರ ಇವತ್ತಿನ ದಿವಸ ನೋಡ್ಲಿಕ್ಕಾಗಿ ಸತ್ಯಸಂಗ ಎಲ್ಲ ಮುನಿಗೆ ಹೋಗಬೇಕಾಗಿತ್ತು. ಯಾಕೆ ಮುನಿಗಿಲ್ಲ? ಸದ್ಯ ನೋಡ್ರಿ ತೊರವಿ ಸಾಬು ಇಲ್ಲೇ ಹಾಡ್ಲಾತಿಲ್ರಿ, ಹೋಗಿ ಸದ್ದಟ್ಟಿವ್ಯಾಗ ಹಾಡ್ತಾನ್ರಿ. ಮತ್ತೆ ತೊರವ್ಯಾಗ್ರಿ ಹಂಗ ಒಂದದ್ರಿ ಕಾಲ. ಇಂಥ ಒಂದು ಕಾಲದಲ್ಲಿ ತಾವೆಲ್ಲರೂ ಕೂಡ ಇಂಥ ಒಂದು ಮಡ್ಡಿ ಸಿದ್ದೇಶ್ವರ ಜಾತ್ರೆನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರಪ್ಪ ಅಂದ್ರ ಇದು ಬಹುತೇಕವಾಗಿ ನನಗೇನು ಅನ್ಸಕತ್ತಪ್ಪ ಅಂತ ಕೇಳಿದ್ರೆ ಸ್ವತಃ ಹೆಂಗ ಹುಲಿಜಂತಿ ಮಾಳಿಂಗರಾಯ ಶಿವಾಪುರ ಧರಣಿಗಿಸಲ್ಲ ಅದೇ ರೀತಿ ಇವತ್ತಿನ ದಿವಸ ಜಾಲವಾದಿ ಗ್ರಾಮದಲ್ಲಿ ನಮ್ಮ ಅಡ್ಡಿಸದ ಮುತ್ಯಾನು ಎಲ್ಲಾರು ಭಕ್ತರು ಬಂದು ಒಳ್ಳೇದು ಮಾಡ್ತಾರೆ ದಿವಸ ಬೆಳಕ ಎತ್ತಿ ಮಾಸ್ಟರ್ ಸಾಹೇಬ್ ಮುಕ್ತಿಗಳು ಕೋಡಿನ ಗಟ್ಲಾಗಲ್ಲ ದ್ವಾರವಾಗಿಲ್ಲ. ಭಂಡಾರ ಅಂತದ್ರಿ. ಎಂತ ಭಂಡಾರ ನಾವು ಹಣಿಗೆ ಹಚ್ಕೊಂಡ್ರೆ ಪವಿತ್ರ ಆಕ್ಯವು. ಸಿದ್ಧರ ಶಿವನ ಮಟ್ಟಿ ಅಲ್ಲ. ನೀವು ಪುರಾಣ ಕೇಳ್ರಿ, ಪ್ರವಚನ ಕೇಳ್ರಿ. ಶ್ರವಣ ಮಾಸದ ನೀವು 12 ತಿಂಗಳು ಏನು ಸುಡುಗಾಡಕ್ ಮಾಡೋಲಕ್ಕ. ಇದು 1 ತಿಂಗಳು ಮಾತ್ರ ಗುರುನಾಥ ಶಿವ ನಾವು ನೀವು ಮಾಡಿದ್ದಾಗಿಲ್ಲ. 1 ತಿಂಗಳು 1 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಗಂಟ ಗುರುವಿನ ಪಾದ ಮೇಲೆ ಉಳಿತದ. ನಾವು ಸತ್ಯವಾಗಿ ಉಳ್ಕೋತೀವಿ. ಹೌದೌದು. ನಾವು ದಿನ ಇದೇ ಮಾಡ್ತೇವು. ಮತ್ತು ನಮ್ದು ಹೆಂಗ ಪಾಪ ಕುಲ್ಲಾಕ ನಾವು ಹತ್ತೇವು ನೋಡ್ರಿ. ಇಂಥವ್ರಿದ್ರೆ ಆಯ್ತ್ರಿ. ಯಾನ್ರಿ ಮನ್ಯಾಗ ಹೆಂಡ್ರಕ್ಕಿ ಮತ್ ಕೊಡವಲ್ರಿ ಹೋಗೋಣ. ಇವ್ರ ಪಾಪ ಕಡಿಮೆ ಆಕತ್ ಇವ್ರು ಹತ್ತಾರ್ರಿ. ನಿಮ್ನೆಲ್ಲ ನಂಬಿಸಿ ಇವ್ರು ಪಂಕದ ಹೊಯ್ಬಿಡೋರಿ ರೊಕ್ಕ ತಗೋರಿ. ಕುರ್ಸಲ್ ಹ್ಯಾಂಗಿಲ್ಲ ಮಾತ. ಹೆಂಗದ್ರಿ ನಿನ್ನ ಪಾಪ ಹೆಂಗ್ ಕಳಿತದೋ? ನಿನ್ನ ಪಾಪ 365 ದಿನಗಳಲ್ಲಿ ಸುಮಾರು 100 ಬಂಡ್ರ ಹಾಡ್ತಿ. ಹೌದು ಹಾಡ್ತೇವಲ್ರಿ. ಕರೆ ನಿನ್ನ ಪಾಪ ಹೆಂಗ್ ಕಳಿತದ? ರೂಪಾಯಿ 15,000 ತಂದು ಹಾಡ್ಲಕ್ ಬಂದ್ರೆ ನಿನ್ನ ಪಾಪ ಹೆಂಗ್ ಕಳಿತದ ಹೇಳಿ ನೋಡು. ಇಲ್ಲಿ ರೊಕ್ಕ ಬೇಕೇ ಅಲ್ರಿ. ಇಲ್ಲಿ ಕುಳಿತಿರ್ತಕ್ಕಂಥ ದೈವದವ್ರಿಗೆ, ನಮ್ಮ ತಾಯಿ ತಂದಕ್ಕೆ ಯಾರೇ 1 ರೂಪಾಯಿ ಕೊಟ್ಟಾರ ಇಲ್ಲಿ? ಅವ್ರಿಗೆ ಬಾಂದೇವ್ ನೀಲಿ. ಅದು ನೀ ಬಾಂದಿಲ್ಲ. ಭಗವಂತ ಮಡ್ಡಿಸಿದ್ದ, ಮಾಳಿಂಗರಾಯ ಬೀರ್ದ ರಮಸಿದ್ದ. ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಭಗವಂತ ತಪ್ಪು ತಿಳಿದನ ಮಾಡಿರ್ತೀನಿ. ತಿಳಿದನ ಮಾಡಿರ್ತೀವಿ. ತಪ್ಪಲ್ಲ ನಿನ್ನ ಜೋಳಿಯಾಗಿಟ್ಟು ನಿನ್ನ ಪಾದದ ಮೇಲೆ ಇಟ್ಬಿಟ್ಟು ಭಗವಂತ ಅಂತ ತಿಳ್ಕೊಂಡು ಅವ್ರ ಕರ್ಮ ಕಳ್ಕೊಳಕ್ ಬಂದಾರ. ನೀ ರೊಕ್ಕಿಗಾಗಿ ಬಂದಿವ ಕುರ್ಸಾಲೆ. ಹೌದೌದು, ಖರೆ ಅದು ಖರೆ ಅದು. ಇರ್ಲಿ, ಇವತ್ತಿನ ದಿವಸ ನಮ್ಮ ಸರ್ಜೋಡಿ ಕಲಾವಿದರಿಗೆ ನಾವೊಂದು ಮಾತು ಕೇಳಿದೆವು. ಏನ್ ಕೇಳಿರಿಪ್ಪ? ಬೀರ್ದೇವ್ರ ಕಾಮರತ್ತಿನ ಗೆದ್ದು ತಂದ ಕದ್ದು ತಂದ ನಂದು ಕಲಕ ವಿಷಯ ಅವ್ರು ಬಹಳ ಚಂದ ಹೇಳಿರು. ಏನ್ ಹೇಳಿರಿ? ಏನೋ ಒಂದು ನೊಣದ ಕಣ್ಣೊಳಗ ಬಾನ್ ಹೊಡೆದತ್ತ ಬೀರ್ದೇವ್ರ. ಹೌದೌದು. ಅವಾಗ ಏನ ಗೆತ್ತಂದ ಮತ್ತೆ ಯಾವುದೋ ಒಂದು ಗುಂಡ್ ಎತ್ತದತ್ತ, ಅವಾಗ ಗೆತ್ತಂದನತ್ತ ಪುರಾಣ ಹೇಳ್ಕೊತ ಬಂತ ಹೇಳಿದ್ರು. ಒಂದ್ ಚಕ್ರ ಮುರಿದತ್ತ, ಅದಕ್ಕೂ ತಂದತ್ತ. ಅದಕ್ಕೇನು ವಿಚಾರ ಇಲ್ಲ, ಹಂಗ ವಿಚಾರ ಹೇಳಿಬೇಡ. ಮೊದಲನೇ ಮಾತು ನೀವು ಹೇಳಿರಿ, ಕರೆಕ್ಟ್ ಹೇಳಿರಿ. ಬೀರ್ದೇವ್ರ ಬಳಗಾರನ ಒಂದು ವೇಷಧಾರಿ ಮಾಡಿಕೊಂಡು ಕಳಿವೆ ನಾರನಗೌಡ 7 ಅಂತಸ್ತು ಮೇಲೆ ಯಾರು ಇಟ್ಟಿದ್ದ? ಕಾಮರತ ದೇವಿ ಇಟ್ಟಿದ್ದ. 7 ಮಾಡಿದ ಮ್ಯಾಗ 7 ಅಂತಸ್ತದ ಮೇಲೆ ನಾರಾಯಣಗೌಡ ಯಾಕೆ ಇಟ್ಟಿದ್ದಕ್ಕಿನ? ಇದು ಬೇಕು ಮೇನ್ ಪಾಯಿಂಟ್ ನಿಮ್ಮದು. ಎದರ ಸಂಬಂಧ ಇಟ್ಟಿದ್ದ? ಬೀರ್ದವ್ರ ಗೆದ್ದು ತಂದ್ರೆ ಹೇಳೋದು ಮಾತಿಲಿ. ಕೆಸರನ್ನ ಕಲ್ಲಿಟ್ಟು ದಾಟಂದ್ರ ನಾ ಕೆಸರನ್ನ ಕಲ್ಲಿಟ್ಟು ದಾಟವಲ್ಲ. ನನ್ನ ಇರ್ತಕ್ಕಂಥ ವಿದ್ಯೆ ಹಾಲು ಮತ್ತು ಸಮಾಜದ ಒಂದು ದೃಷ್ಟಾಂತ ಹೇಳಿ ಹೋಗವನ. ಯಾರಿಗೆ ತಿಳಿತದ? ಎಲ್ಲಾ ಸಮಾಜ ಸಂಬಂಧಪಟ್ಟಂಗ. ಹೌದು. ನನ್ನ ಅಪ್ಪ ಬೀರ್ದೇವ್ರ ಸೂರಾಮದೇವ್ ಉದರದಿಂದ ಜನಿಸಿ ಬರಬೇಕಾದ್ರ ಏನ್ ಮಾಡಿದ? ಕಳವಿ ನಾರಿಗೌಡ ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಾಗವನ್ನ ಕಳಿಸಿದ್ದಲ್ರಿಪ್ಪ. ಎದಕ್ಕ ನನಗೆ ಗೊತ್ತಿಲ್ಲ. ಬಾಣತನ ಮಾಡ್ಕೊಳಕ್ರಿ? ಬಾಣತನ ಮಾಡ್ಕೊಳಕ್ ಕಳಿಸಿದ್ದ. ಅವಾಗ ನನ್ನ ಅಪ್ಪ ಬೀರ್ದೇವ್ರ ಏನ್ ಮಾಡ್ದ? ಸೋಲಿಗಿತ್ತಿ ಸುಬ್ಬವನ್ನ ಹಲ್ಲು ಮುರಿದ, ನಡ ಹಿಡಿ ನಾಗವನ್ನ ಒದ್ದು ಸೊಂಟ ಮುರಿದ. ಹೌದು ಹೌದು ಹೌದು. ಬೀರ್ದೇವ್ರ ಅವತಾರ ಹಂಗಿತ್ತು, ಹಿಂಗ ಗೆದ್ದು ತಂದ ಅಂತ ಹೇಳ್ರ ನೀವು. ಇದನ್ನ ಒಪ್ಪುವಂತ ಮಾತ
ನೀವು ಎಲ್ಲರ ಕೆಸರನ್ನ ಕಲ್ಲಿಟ್ಟು ದಾಟ್ತಂದ್ರ ನಮ್ಮ ಜಾಲವಾದಿ ಗ್ರಾಮದ ಹಿರಿಯರು ಬಿಡಂಗಿಲ್ಲ ನಿಮ್ಮನ್ನ. ನಮ್ಮ ಕಾಕವ್ರದಾರಲ್ಲ ಯಾರು ಜಟ್ಟಪ್ಪ ಕಾಕವ್ರು ಏನಂದ್ರ ಎಲ್ಲ ಅವರೆಲ್ಲ ಚಂದ ಹಾಡಿದ್ರಿ ಕರೆ ನಮ್ಮ ಮಾಸ್ತರ್ ಯಾಕೆ ನಾವು ತಂದಿರಿ ಯಾಕೇನೋ ಅವಂಗ ಮುಂಜಾನೆ ಜೋಳದ ರೊಟ್ಟಿ ಹಾಕಿಲ್ಲ ಅವ್ನ ಸದಕ ಆಗದಂಕ ಅಂತಾರ. ಮತ್ತೆ ಯಾಕೆ ಇಂಥ ಮಾತನಕ್ ತಂದ್ರಿ ಚಲೋ ಚಲೋ ಮಾಸ್ತರ್ ತರ ಹುಡುಕ್ಯಾಡ್ಕೊಂಡು ಹಾ ನಮ್ಮ ಕಾಕಾರ ಹೇಳ್ತಾನ ಇಲ್ಲಪ್ಪ ನಮ್ದು ಏನೋ ಒಂದು ಮ್ಯಾಲ ಊರಿಗೆ ಹೋಗ್ಯದ ಬೆಲ್ರು ಹೋಗ್ಯದ ಮತ್ತ ಬಾರಿಸಿ ಅವ್ರು ನಮ್ಮಲ್ಲಿ ಬಂದಿಲ್ಲ. ಹಾ ಯಾರಿಗೆ ಹೇಳುದ್ರಿ ಹೇಳುದು ಯಾರಿಗೆ? ಬಾಂಡ್ರೆ ಹಿಡ್ದ ಬರ್ಬೇಕಾಕದಿಲ್ಲ, ಮನ್ಯಾಗ ಸತ್ತಾರ ಬಾಂಡ್ರೆ ಬರ್ಬೇಕಾಕದಿಲ್ಲ, ಬಿಡ್ಲಾಕ್ ಬರುದಿಲ್ಲ, ಸುಳ್ಳು ಮಾಡಿದ್ರೆ ಬರುದು ಭಂಡಾರ ಅದ. ಅಟ್ಟ ಸತ್ಯವಾಗಿರ್ತಕ್ಕಂಥ ಭಂಡಾರನ ಹಿಡಿದೇವಪ್ಪ ಅಂದ್ರ ನೋಡ್ರಿ ನಮ್ಗೆ ಒಂದು ನೀವು ಫೋನ್ ಹಚ್ಚಿಲ್ಪ ಅಂದ್ರ ನೀವು ಒಂದೇ ಭಂಡಾರ ಕೊಟ್ಟಿದ ಬಳಿಕೆ ಬಂದಿರಿ. ಹೌದು ನನ್ನ ಫೋನ್ ಹಚ್ಚಿಲ್ಲ ಯಾರು ಕಮಿಟಿ ಅವ್ರು. ಭಂಡಾರ ಮೇಲೆ ವಿಶ್ವಾಸ, ಭಂಡಾರ ಮೇಲೆ ನಂಬಿಕೆ ಯಾರದ ನಿಮಗೆ 6 ತಾಸು ರಾತ್ರಿದಾಗ ಕಾಪಾಡ್ತದ ಭಗವಂತ. ಕಾಪಾಡ್ತಾನ ಭಗವಂತ ಕಾಪಾಡ್ತಾನೆ. ಹೌದಿಲ್ಲ? ಹಂಗ ನನ್ನ ಅಪ್ಪ ಬೀರ್ದೇವ್ರ ಕೊದಲಿಗೆ ನಂದನ್ನ ಬಡದೊಳಗೆ ಕಳಿವೆ ನಾರಿನಗೌಡ ವಿಚಾರ ಮಾಡ್ತಾನ. ಏನ್ ಮಾಡ್ತಾನ ಹೇಳ್ತಾನ, ಶಕ್ಮನಿ ಹೇಳ್ತಾನ. ಏನ್ ಹೇಳ್ತಾನ? ಕಪ್ಪಟ ವೇಷ ಧರಿಸಿಕೊಂಡು ಏನ್ ಹೇಳ್ತಾನ? ಸೋರಮ್ಮ ನೀನು ಹುಟ್ಟಿರ್ತಕ್ಕಂಥ ಬೀರ್ದೇವ್ರ ಮಾವಗ ಒಳ್ಳೆ ಇಲ್ಲ, ಊರಿಗೆ ಒಳ್ಳೆ ಇಲ್ಲ, ಈ ಹುಡುಗನ ಅಡವಿ ಆರಣಕ್ಕೆ ಬಿಡ್ಬೇಕಂತ. ಹೌದೌದು, ಅಡವಿ ಆರಣಕ್ಕೆ ಬಿಟ್ರೆ ಊರಿಗೆ ಒಳ್ಳೇದದ. ಊರಿಗೆ ಒಳಗೆ ತಿಳ್ಕೊಂಡು 4 ಮಂದಿ ದೈತರು ಕೊಟ್ಟು ಕಳಿಸದಲ್ಲ. ನನ್ನ ತಾಯಿನ ಹೇಳ ಸೂರಮ್ಮ ದೇವಿ ಏನ್ ಹೇಳ್ತಾಳ? ನನ್ನಪ್ಪ ಬೀರ್ದೇವ್ರ ಬಂಗಾರ ತೊಟ್ಲ ಶೃಂಗಾರ ಮಾಡಿ ಹೂವಿನ ಹಾಸಿಗೆ ಹಾಸಿ ಮ್ಯಾಗ ಶಲ್ಯ ಹಚ್ಚಿ ಅಮೃತದ ಅಡಿಗೆ ತಯಾರು ಮಾಡಿ 4 ಮಂದಿ ಅಮೃತ ತಯಾರು ಮಾಡಿ ದೈಸರಿಗೆ ತೊಟ್ಲ ಹೊರಸ್ತ ಅಳ್ಕೋತ. ಯಾವ ರೀತಿ? 5 ದಿವಸದ ಕಂದ ಆಗಲಿ ಹೋಗಬೇಕಾದ್ರೆ ಹೆಂಗಾಗಿರ್ಬೇಕ್ರಿ? ಎಂತ ಮಾತು, ಎಂತ ಪುವಾಡಿದು, ಎಂತ ಹೇಳತ್ತಂದೋ ಭಗವಂತ. ತಿಳ್ಕೊಂಡು 4 ಮಂದಿ ದೈತ್ರು ಕೂಡಿಕೊಂಡು ಎಲ್ಲಿ ಕಾಡ್ರುದ್ರ ಬಂದು ಕೊದಲಿಗೆ ನಂದನ ಒಣಗ ಬಂದು ಹೊಟ್ಟೆ ಹಸಿದು ಕಂಡಪಟ್ಟು ಯಾರಿಗೆ ಹೇಳಿದ್ರಿ? ಊಟ ಹಸುವಾದ್ರ ತೊಟ್ಲ ತಳಗಿಳ್ತಾರ, ಬೀರ್ದಾರ ತೊಟ್ಲ ತಳಗಿಳ್ತಾರ, ನೋಡ್ತಾರ 4 ಮಂದಿಗೆ ಪಂಚಾಮೃತ ಊಟಿತ್ತು. ಪಂಚಾಮೃತ ಊಟಿತ್ತು. ಅವಾಗ 4 ಮಂದಿ ದೈತ್ರು ಹೊಟ್ಟೆ ತುಂಬಾ ಊಟ ಮಾಡಿ ಅಪ್ಪ ಭಗವಂತ ನೀ ಇಂತಾದ್ರು ನಮಗ್ ಹೊಟ್ಟೆಗೆ ಊಟ ಹಾಕಿಪ್ಪ ಅಂದ್ರೆ ನಿನ್ಯಾಂಕೊಲ್ಲ ನೋ ಬೀರನ ತಿಳ್ಕೊಂಡು ಅಲ್ಲೇ ಕಂಚಾಳ ಮರಗ ಬೀರ್ದೇವ್ರದು ಆಲದ ಮರ, ಕಂಚಾಳ ಅಲ್ಲದ ಮರಕ್ಕ ತೊಟ್ಲ ಕಟ್ಟಿದ್ರು. ಇಲ್ಲಿ ನನ್ನ ಅಪ್ಪ ಬೀರ್ದ್ರ ಗೆದ್ದಾನೆ. ಯಾಕ್ರಿ ಅನ್ನ ಹಾಕಿ ಗೆದ್ದಾನ ತಿರ್ಲತ್ತೀರಿ ನೀವು? ಅದಕ್ಕ ಹೆಂಗ ವಿಷಯ ಅದ, ನೀವ್ ಏನಾರ ಹೇಳಿ ಏನಾರ ಮಾತಾಡ್ತಾ ಬಂದ ಕೆಲಸ ಆಗುವಂತ ಮಾತು ಅಲ್ಲ. ಅದಕ್ಕೆ ಉದಾಹರಣೆ ಇರ್ಬೇಕು, ಮುಂದೆ ಉದಾಹರಣೆ ಬರ್ಬೇಕು. ಅದಕ್ಕೆ ಇರ್ಲಿ. ಇಲ್ಲಿವರೆಗೆ ಸಭಾ ಬಹಳ ಹುರುಪಿನ ಸಭಾ ಅದ. ನಮ್ಮ ಒಳ್ಳೆ ಕೆಲಸ ಮಾಸ್ತರು ಇಲ್ಲಿವರೆಗೆ ತಮ್ಮ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ಅಷ್ಟರ ಮಟ್ಟಿಗೆ ನಮ್ಮ ಪದ್ಯವನ್ನ ಮತ್ತು ಮಾತುಗಳನ್ನ ಪ್ರಾರಂಭ ಮಾಡಿ ಹೇಳ್ಯಾರ. ಅದಕ್ಕೆ ಯಾವ ರೀತಿಯಾಗಿ ಭೂಮಿ ತೆಲ ಮೇಲೆ ಹುಟ್ಟಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದ್ರ ತನ್ನ ಪತಿದೇವ ಬಹಳ ಚಲೋ ಇದ್ದಪ್ಪ ಅಂದ್ರೆ ಹೆಣ್ಮಕ್ಕಳ ಸಂಸಾರ ಬಹಳ ಗಟ್ಟಿ ಹತ್ತು. ಪತಿದೇವ ಜೋರ ಕುಡಕ್ಕಿದ್ದಪ್ಪ ಅಂದ್ರ ಯಾವ ರೀತಿ ಸಂಸಾರ ಒಡಿತದ ಅನ್ನೋದ್ರ ಬಗ್ಗೆ 4 ನೋಡಿ ಪದ್ಯವನ್ನು ಹಾಡಿ ನಮ್ಮ ಅಪ್ಪಾಜಿಯವರ ಪಾಳೆ ಕೊಡನು. ಸಭಾ ಇದೇ ರೀತಿ 1 ತಾಸು ತಾವೆಲ್ಲ ಕೂಡ ಶಾಂತತೆ ನೆಲೆಸಬೇಕಾಗಿ ನಮ್ರ ವಿನಂತಿ. ಹೌದು.